ಎಕ್ಸ್ಕ್ಯೂಸ್ ಮೀ. ಹೇಳಿ. ದಿನಕರ್ ಅವರು ಇದ್ದಾರೆ, ಆದ್ರೆ ಇಲ್ಲ. ಅದೇನು ಇದಾರಲ್ವಾ? ಇದ್ದಾರೆ, ಆದ್ರೆ ಪ್ರಜ್ಞೆ ಇಲ್ಲ. ಏನಾಯ್ತು? ಒಂದು ಪೇಂಟಿಂಗ್ ಮಾಡ್ತಾ ಮೂಡ್ ಡಿಸ್ಟರ್ಬ್ ಆಗಿ ಕುಡಿದು ಮಲಗಿದ್ದಾರೆ. ಅವ್ರ ಹತ್ರ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಒಂದು ಪೇಂಟಿಂಗ್ ಮಾಡಿಸ್ಬೇಕು. ಇವಾಗ ಕಷ್ಟ ಸರ್, 10 ದಿನ ಬಿಟ್ಕೊಂಬನ್ನಿ. ಇಲ್ಲ, ತುಂಬಾ ಅರ್ಜೆಂಟ್ ಇದೆ. ನಾನೇ ಹೋಗಿ ಕೇಳ್ತೀನಿ. ದೇವ್ರು ಬಂದು ಕೇಳಿದ್ರು ಕೂಡ ಅವ್ರು ಹೇಳಲ್ಲ ಸರ್. ನೀವು ಹೊರಟೋಗಿ. ಬೇರೆ ಆರ್ಟಿಸ್ಟನ್ನ ನೋಡೋಣ ಕೇಶವ. ಅದು ಬೆಟರ್ ಮೇಡಮ್. ಇಲ್ಲ, ಇವರಾದ್ರೇನೆ ಪರ್ಫೆಕ್ಟ್ ಆಗಿ ಬರೀತಾರೆ ದಿವ್ಯಮ್ಮ. ಒಂದ್ಸರಿ ಪ್ರಯತ್ನ ಮಾಡೋಣ. ಸರ್, ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಬೈತಾರೆ. ಪರವಾಗಿಲ್ಲ ಕಣ್ರಿ. ಸರ್ 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 ಸರ್, ಯಾರು? ನಿಮ್ ಹತ್ರ ಒಂದ್ ಕೆಲಸ ಇತ್ತು ಸರ್. ಒಂದ್ ಪೇಂಟಿಂಗ್ ಮಾಡಿಸ್ಬೇಕಿತ್ತು. ಪೇಂಟಿಂಗ್ ಮಾಡಕ್ಕಾಗಲ್ಲ, ಏನು ಇಲ್ಲ, ಹೋಗು. ಪ್ಲೀಸ್ ಸರ್, ನಮ್ಗೋಸ್ಕರ ಒಂದ್ 10 ನಿಮಿಷ ಕೊಡಿ ಸರ್. ಹೇಳಿದ್ರೆ ಅರ್ಥ ಆಗಲ್ವಾ? ಕೇಶವ, ಹೇಳು. ಪ್ರಕಾಶ, ಯಾರನ್ನು ನನ್ನ ಹತ್ರ ಕಳಿಸ್ಬೇಡ. 1 ಮಂತ್ ನನ್ನ ಯಾರು ಡಿಸ್ಟರ್ಬ್ ಮಾಡಬೇಡ್ರು. ಸರ್, ಯಾರದು ಮತ್ತೆ? ಇಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೋ ದೊಡ್ಡ ಪ್ಲಾನೇ ಮಾಡ್ತಿದ್ದಾರೆ. ಅನಂತು, ಮೇಡಮ್, ಪೌಡರ್ಗೆ ಫೋನ್ ಮಾಡು. ಈಗಾಗಲೇ ತುಂಬಾ ಸರಿ ಮಾಡಿದ್ದೀನಿ ಮೇಡಮ್. ಮತ್ತೆ ಮಾಡು, ನಾನು ಮಾತಾಡ್ತೀನಿ. ಓಕೆ ಮೇಡಮ್. ಚೀಚಿ, ಸಾಲ ಕೊಟ್ಟವನು ಕೂಡ ಇಷ್ಟು ಸಲ ಫೋನ್ ಮಾಡಲ್ಲ ಚಂದ್ರಿಕಾ. ಈ ಅನಂತ ನಮ್ಮ ಪಾಲಿಗೆ ನಕ್ಷತ್ರಕನ ಹಾಗೆ ತಯಾರಾಗಿದ್ದಾನೆ. ಫೋನ್ ಮಾಡೋದು ಅವನೇ ಆದ್ರೂ ಫೋನ್ ಮಾಡಿಸೋದು ನಿತ್ಯ ಅಲ್ವಾ? ನಿಜವಾದ ನಕ್ಷತ್ರಿಕಳು ಅವಳೆ. ಇವಾಗ ಏನ್ ಮಾಡುವಂತೀಯಾ? ಮಾಡೋದೇನಿದೆ, ಫೋನ್ ರಿಸೀವ್ ಮಾಡಿ. ಹಲೋ, ಏನೋ 1000 ಕೋಟಿ ಸಾಲ ಕೊಟ್ಟರು ಹಾಗೆ ಅಷ್ಟು ಸಲ ಫೋನ್ ಮಾಡ್ತಿದ್ಯಾ? ನಿಮ್ ಮೇಡಮ್ಗೆ ನಿನ್ಗೆ ತಿಂದಿದ್ದು ಅರಗಲಿಲ್ಲ ಅಂದ್ರೆ ವಾಕಿಂಗ್ ಮಾಡಿ. ಪದೇ ಪದೇ ಫೋನ್ ಮಾಡಿ ಏನ್ ಈ ಟಾಕಿಂಗು? ಅಷ್ಟಕ್ಕೂ ನಿನ್ಗಲ್ಲ, ನಿನ್ ಮೇಡಮ್ಗೆ ಅನ್ಬೇಕು. ಫೋನ್ ನಿಮ್ ಮೇಡಮ್ಗೆ ಕೊಡು, ನಾನ್ ಮಾತಾಡ್ತೀನಿ. ನಾನೇ ಮಾತಾಡ್ತಿರೋದು. ಹಲೋ, ಸಾರಿ ಅಮ್ಮ, ನೀನ್ ಲೈನಲ್ಲಿ ಇದೀಯ ಅಂತ ಗೊತ್ತಿಲ್ಲದೆ. ಫೋಟೋ ವಿಷಯ ಏನ್ ಮಾಡಿದ್ರಿ? ಆ ಕೆಲಸದಲ್ಲಿ ಇದೀವಮ್ಮ. ಆಗ್ಲೇ ಫೋಟೋ ಕೈಗೆ ಸಿಕ್ದ ಹಾಗೆ ಸಿಕ್ಕಿ ಜಾರು ಹೋಯ್ತು. ಅದೇನಾದ್ರೂ ಫಿಶ್ ಜಾರೋಗೋದಕ್ಕೆ? ಅಂದ್ರೆ ಅಮ್ಮ, ಅದು ದಿವ್ಯಾ ಎಲ್ಲಿಗೆ ಹೋಗಿದ್ದಾಳೆ? ಕೇಳ್ತಿರೋದು ನಿಮ್ಮನ್ನೇ. ದಿವ್ಯಾ ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಾ? ದಿವ್ಯಾ ಮನೇಲಿಲ್ಲ ಅಂತ ನಿನಗೆ ಹೇಗ್ ಗೊತ್ತಾಯ್ತಮ್ಮ? ಆ ಮನೇಲಿ ಇದ್ದು ನೀವೇನ್ ಮಾಡ್ತಿದ್ದೀರಾ? ಅಂದ್ರೆ ದಿವ್ಯನ ಫಾಲೋ ಮಾಡೋಷ್ಟ್ರಲ್ಲಿ ಅವಳು ಹೊಟ್ಟೋದ್ಲಮ್ಮ. ಅಂದ್ರೆ
ಅವಳು ಎಲ್ಲಿಗೆ ಹೋಗಿದ್ದಾಳೋ ನಿಮಗ್ ಗೊತ್ತಿಲ್ಲ. ಗೊತ್ತಿದ್ರೆ ನಿನ್ಗೆ ಹೇಳ್ತಿದ್ವಲ್ಲಮ್ಮ. ದಿವ್ಯಾ ಒಬ್ಬ ಆರ್ಟಿಸ್ಟ್ ಹತ್ರ ಹೋಗಿದ್ದಾಳೆ. ಅವನ್ ಹತ್ರ ಸ್ಕೆಚ್ ಬರೆಸ್ತಿದ್ದಾಳೆ. ನಾಳೆ ಅವನು ಇಷ್ಟ ಹೊತ್ತಿಗೆ ಸ್ಕೆಚ್ ಬರೀತಾನೆ. ಚಾಣಕ್ಯ ಶಶಿನೇ ವಾರಸ್ತಾರರು ಅಂತ ದಿವ್ಯಾ ಗೊತ್ತಾಗೋಗುತ್ತೆ. ನಿಂತ್ಕೋ.